ಶಿಕ್ಷಣ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದು. ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಛಾಯಾ ದೇವಾಂಕರ್ ಅವರು ದೇವಣಗಾಂವ್ಕರ್ ಸರ್. ದೇವಣಗಾಂವ್ಕರ್, ಛಾಯಾ ದೇವಣಗಾಂವ್ಕರ್. ಇಲ್ಲಿ ದೇವಣಗಾಂವ್ಕರ್ ಗಾಂವ್ಕರ್ ಅಂತ ಇದು ನನಗೆ ಬರ್ಕೊಟ್ಟಿರೋದು. ತಪ್ಪು ಬರ್ಕೊಟ್ಟಾರೆ ಸರ್, ಶಾರ್ಟ್ ಬರ್ಕೊಟ್ಟಾರೆ, ಶಾರ್ಟ್ ಮಾಡ್ಯಾರ. ಶಾರ್ಟ್ ಮಾಡಿದಾರ. ಆಯ್ತು, ನೀವು ಹೇಳ್ದ, ನೀವು ಆ ಕಡೆಯವರಲ್ಲ. ಹೌದು, ಬಸವ ಕಲ್ಯಾಣ. ಅದರಿಂದ ನೀವು ಹೇಳ್ದಾಗೆ ನಾನು ಹೇಳ್ತೀನಿ. ನನಗೆ ಬರ್ಕೊಟ್ಟಿರೋದು ದೇಗಾಂವ್ಕರ್, ಛಾಯಾ ದೇವಗಾಂವ್ಕರ್ ಅವರು ಪ್ರೊಫೆಸರ್. ಅವರು ಮೊನ್ನೆ 14ನೇ ತಾರೀಕು ವರದಿ ಕೊಟ್ಟಿದ್ದಾರೆ. ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ಆ ವರದಿಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಏನಪ್ಪಾ, ನೀನೇ ಕರ್ಕ ಬಂದಿದ್ದಿಲ್ಲ. ಹೌದು ಸರ್, 400 ಪೇಜ್ ವರದಿ ಕೊಟ್ಟಿದ್ದಾರೆ. ಅದೆಲ್ಲ ಏನೇನ್ ರೆಕಮೆಂಡೇಶನ್ ಇದೆ ತಾವು ಹೇಳಿದಿರಿ, ನೋಡಿ ಮಾಡೋಣ ಅಂತ. ಆ ರೆಕಮೆಂಡೇಶನ್ ಜಾರಿ ಮಾಡ್ತೀವಿ. ಬಹುಶಃ ನನಗನ್ಸುತ್ತೆ ಇನ್ನು 5-6 ವರ್ಷಗಳಲ್ಲಿ ಈ ಶಿಕ್ಷಣ ಸಮಿತಿಯ ವರದಿಯನ್ನು ಜಾರಿ ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕ್ಷರತೆ ಇಂಪ್ರೂವ್ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು 11 ವರ್ಷ ಇದ್ರಿ ಅರ್ಗ ಜ್ಞಾನೇಂದ್ರ ಅವರೇ, 11 ವರ್ಷ ನೀವು ಅಧಿಕಾರದಲ್ಲಿ ಇದ್ದದ್ದು. ನೀವೇನು ಕಡಿಮೆ ಇರಲಿಲ್ಲ. ನಾವು ಶಿಕ್ಷಣಕ್ಕೆ, ಹೆಲ್ತ್ಗೆ, ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಆಸ್ಪತ್ರೆಗಳನ್ನು ತೆಗಿರಿ ಅಂತ ಹೇಳಿದ್ದೀನಿ. ನಾರಾಯಣ್ಸ್ನ ಬಿಟ್ಟು ತೆಗಿರಿ ಅಂತ ಹೇಳಿದ್ದೀನಿ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮುಂದುವರಿಬೇಕು. ಇವತ್ತು 371J ಜಾರಿಯಾದ ಮೇಲೆ 10,000 ಮೆಡಿಕಲ್ ಸ್ಟೂಡೆಂಟ್ ಅಡ್ಮಿಷನ್ ಆಗಿದೆ. 31,000 ಇಂಜಿನಿಯರ್ಗಳಾಗಿದ್ದಾರೆ. ಇಂಜಿನಿಯರಿಂಗ್ ಪದವಿಗೆ ಅಡ್ಮಿಷನ್ಸ್ ಆಗಿದೆ 31,000. 10,000 ಮೆಡಿಕಲ್ಗೆ ಅಡ್ಮಿಷನ್ಸ್ ಆಗಿರೋದು. ಇಂಜಿನಿಯರಿಂಗ್ಗೆ 31,000, 12,000 ಡೆಂಟಲ್, ಹೋಮಿಯೋಪತಿ ಮತ್ತೆ ಇತರೆ ಇವೆಲ್ಲ ಸೇರಿ ಅದು 12,000 ಆಗಿದೆ. 32,000 ಉದ್ಯೋಗ ಭರ್ತಿಯಾಗಬೇಕು. 32,000 ಉದ್ಯೋಗ ಭರ್ತಿಯಾಗಬೇಕು. ನಾನು ಏನೇನು ಹೇಳಿದ್ದೀನಿ ಅಂತಂದ್ರೆ 80% ನೀವೇ ಭರ್ತಿ ಮಾಡ್ಕೊಳ್ಳಿ, ಸರ್ಕಾರಕ್ಕೆ ಬರಬೇಡಿ ಅಂತ ಹೇಳಿದ್ದೀನಿ. 80%, 32,000ದಲ್ಲಿ 80% ನೀವೇ ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಟೀಚರ್ಗಳನ್ನೂ ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾವು ಇವೆಲ್ಲವನ್ನೂ ಕೂಡ ಉತ್ತರ ಕರ್ನಾಟಕದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಶಿಟ್ ನಾಟ್ ಎ ಫ್ಯಾಕ್ಟ್. 5,000 ಕೊಟ್ಟಿರೋದು ನೀವು ಅಲ್ಗಳೆಯಕ್ಕಾಗಲ್ಲ. ನೀವು ಛಾಯಾ ದೇವಗಾಂವ್ಕರ್ ಸರ್, ದೇವಣಗಾಂವ್ಕರ್. ಆಯ್ತಪ್ಪ, ನೀ ಹೇಳ್ದದ್ನೇ ಹೇಳೋಣ. ದೇವಣಗಾಂವ್ಕರ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ. ಅವ್ರ ವರದಿಯನ್ನು ತಗೊಂಡಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ. ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದನ್ನ ಪ್ರಕಾರ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.